ಓಕೆ ಎಸ್, ಅಡ್ವರ್ಟೈಸ್ಮೆಂಟ್ ಲಾಬಿ ಇವೆಲ್ಲ ನಡೀತಾ ಇರುತ್ತೆ. ಹ್ಯಾಪಿ ಬರ್ತ್ಡೇ ಮೋದಿ ಅವರೇ ಅಂತ ಹಾಕೋದಾಗ್ಲಿ, ಸಿದ್ದರಾಮೋತ್ಸವ, ಸಿದ್ದರಾಮಯ್ಯನವರಿಗೆ ಜನ್ಮದಿನ ಶುಭಾಶಯಗಳು, ಇವೆಲ್ಲ ಕ್ವೈಟ್ ಕಾಮನ್. ಬಟ್ ಸರ್ಕಾರದ ವತಿಯಿಂದ ತಮಗೆ ತಾವೇ ಕೊಟ್ಕೊಳ್ಳೋದು ಇದೆ. ಆದರೆ ಆರೋಪ ರೀತಿಯಲ್ಲಿ ಜಾಹೀರಾತು ಕೊಡೋದು ಇದೇ ಟ್ರೆಂಡ್ ಅಂತ ಅನಿಸುತ್ತೆ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರು ಪೇಪರ್ಸ್ಗೆಲ್ಲ ಕೊಟ್ಟಿದ್ದಾರೆ, ನಮ್ಮ ಚಾನಲ್ಸ್ ಕೊಟ್ಟಿಲ್ಲ ಬಿಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಏನಿದೆ ಇದರಲ್ಲಿ ಅನ್ನೋದು ತುಂಬ 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 ಇಂಪಾರ್ಟೆಂಟ್. ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಉತ್ಕರ್ಷ್ ಇದ್ದಾರೆ, ಬಿಜೆಪಿ ವಕ್ತಾರರು, ತಮಗೆ ಸ್ವಾಗತ. JDS ವಕ್ತಾರರು ನಾಗೇಂದ್ರ ಪ್ರಸಾದ್ ಅವರು, ಸರ್ ತಮಗೂ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂಥ ರಘು ದಡ್ಡೇರಿ ಅವರಿದ್ದಾರೆ. ರಘು ದಡ್ಡೇರಿ ಅವರೇ, ತಮಗೂ ಸ್ವಾಗತ. ಸಂಗಪ್ಪ ಅಂದ್ರೆ ಯಾರು ಸರ್? ಸಂಗಪ್ಪ ಯಾರು? ಸಂಗಪ್ಪ ಒಂದು ರೋಲ್ ಅದು. ಅದೇ ಯಾರದು? ಸುಮ್ನೆ ಯಾರ್ಯಾರಿಗೋ. ಈಗ ರಘು ದೊಡ್ಡೇರಿ ಅಂದ್ರೆ ನಿಮ್ಗೆ ಸಿಟ್ಟು ಬರಲ್ವಾ? ಇಲ್ಲ ಅದೊಂದು ರೋಲ್ ಅಂತಂದ್ಬಿಟ್ರೆ ಹಂಗೆ ಯಾರಿದು? ಯಾಕೆ ಸಂಗಪ್ಪನೇ ಯಾಕೆ ಬಂದ? ಅಲ್ಲ, ಸಂಗಪ್ಪ ಒಂದು ನೇಮ್ ತಗೊಂಡಿರುತ್ತೆ. ಅದೇ ಸರ್, ಯಾಕೆ ಅದೇ ಬಂತು ಅಂತ. ಸಂಘ ಅಂದ್ರೆ ನಿಮ್ಗೆ ಫಸ್ಟ್ ಆಫ್ ಆಲ್ RSS ಸಂಘ ಪರಿವಾರ ಅಂದ್ರೆ ನಿಮ್ಗೆ ಮಯೂರಿ ಒಂದ್ ಸ್ವಲ್ಪ. ನಿಮ್ಗಂದ್ರೆ ನಿಮಗಲ್ಲ, ಕಾಂಗ್ರೆಸ್ನವ್ರಿಗೆ ನಿಮಗಂದ್ರೆ ನಿಮ್ಗೆ ರಘು ಅವ್ರಿಗಲ್ಲ. ಸೊ ಸಂಘ ಪರಿವಾರ ಮತ್ತು ಬಿಜೆಪಿನ ಹೆಂಗೋ ಸಹಿಸ್ಕೊಂಡ್ಬಿಡುತ್ತೇನೋ ಕಾಂಗ್ರೆಸ್, ಆದ್ರೆ ಸಂಘ ಪರಿವಾರ ಅಂತಂದ್ರೆ ಆಗಲ್ಲ. ಹಂಗಾಗಿ ಸಂಗಪ್ಪ ಅಂತ ಹಾಕಿದ್ರ? ಅಲ್ಲ, ಆಕ್ಚುಲಿ ಎರಡು ಚೇಳು ಹೇಳಿದ್ರು, ನಾನು ಮೊನ್ನೆ ತಾನೇ ಹೇಳಿದೆ. ನಾನು ಬಿಜೆಪಿ ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವ್ರು ಕಂಡ್ರೆ ಮೈಯೆಲ್ಲ ಏನೋ ಹಂಗೆ ಆಗ್ತದೆ. ಹಾಗಾಗಿ ಅಲ್ಲ, ಈಗ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕಂಡ್ರೆ ಮೈಯೆಲ್ಲ ಉರಿನೋ ಬಿಡಿನೋ ಈಗ ಈ ವಿಚಾರಕ್ಕೆ ಬರೋಣ. ಸಂಗಪ್ಪ ಅನ್ನೋದೊಂದು ರೋಲ್ ಅಷ್ಟೇ, ಹೆಸರಿಡೋದಕ್ಕೂ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಇರುತ್ತೆ. ಟ್ರಿಗರಿಂಗ್ ಫ್ಯಾಕ್ಟರ್ ಏನೂ ಇಲ್ಲ, ಅದು ಬಿಜೆಪಿ ಅವರು ಅದನ್ನ ಸಂಘ ಪರಿವಾರ ಅಲ್ಲ. ಸಂಗಪ್ಪ ಸರ್ ಏನ್ ಗೊತ್ತಾ, ಒಂದು ದಮ್ ತಾಕತ್ತಿರ್ಬೇಕು. ಇಫ್ ಯು ಡೂ ಇಟ್ ಯು ಅಕ್ಸೆಪ್ಟ್ ಇಟ್. ಅಲ್ಲ, ಒಂದ್ ನಿಮಿಷ, ಅದರಲ್ಲೇನು ಅಕ್ಸೆಪ್ಟ್ ಏನೇನಿದೆ? ನೀವು ಸಂಘ ಪರಿವಾರನ್ನೇ ಅಲ್ಲಿ ಟಾರ್ಗೆಟ್ ಮಾಡಿದ್ರೆ ಎಸ್ ಹೌದು. ಅಲ್ಲ, ಬಿಜೆಪಿ ಹಿಂದೆ ಇರ್ತಕ್ಕಂಥವ್ರು ಯಾರು? ಮೋದಿ ಅವ್ರ ಹಿಂದೆ ಇರ್ತಕ್ಕಂಥವ್ರು ಯಾರು? ಮೋದಿ ಅವರು 10,000 ಕೋಟಿ ತಿಂತಿರ್ತಕ್ಕಂಥವ್ರು ಯಾರು? ಅಕೌಂಟ್ ಅಲ್ಲಿ ಏನು ಬಿಜೆಪಿ ಅವರ ಅಕೌಂಟ್ಗೆ 10,000 ಹೆಂಗ್ ಬಂತು? ಅದೆಲ್ಲ ಸಂಘ 1 ಲಕ್ಷ ಕೋಟಿ ದೇಶಾದ್ಯಂತ 1 ಲಕ್ಷ ಕೋಟಿ ಹಣವನ್ನ ಪ್ಯಾರಲಲ್ ಎಕನಾಮಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಬ್ಲಾಕ್ ಮನಿ ತಿಂತಾ ಇರ್ತಕ್ಕಂಥವ್ರು ಯಾರು? ಏನ ಕೇಳಿದ್ರೆ ಒಂದೇ ಸರಿ ಬ್ಲಾಕ್ ಮನಿಗೆ ಹೋಗ್ಬೇಡಿ. ಅಲ್ಲ, 1 ಲಕ್ಷ ಕೋಟಿನ ರಿಜಿಸ್ಟರ್ ಆಗದೆ ಇರ್ತಕ್ಕಂಥ ಒಂದು ಕಂಪನಿಗೆ 1 ಲಕ್ಷ ಕೋಟಿ ಬರ್ತದೆ ಅಂದ್ರೆ ಅದು ಬ್ಲಾಕ್ ಮನಿನೇ ಅಲ್ವಾ? ಅದು ಇನ್ನು ಗಣೇಶ್ ಗುಡಿಯಲ್ಲಿ ನೀವು ನ್ಯೂಯಾರ್ಕ್ ಹೋಗ್ತೀರಿ. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಎಷ್ಟು ದೂರ ಇದೆ? ಸಂಗಪ್ಪ ಅಂದ್ರೆ ಸಂಘ ಪರಿವಾರ ಅಂತ ಒಪ್ಕೊಳ್ಳಿ. ಅಲ್ಲ, ಅಸಂಪ್ಷನ್ ಮಾಡ್ಕೊಳ್ತಾರೆ ಬಿಡಿ. ಸಂಗಪ್ಪ ಇಟ್ಸ್ ಎ ನೇಮ್. ನೀವು ಅದನ್ನ ಉಪಯೋಗಿಸಿದೀರ ಅಂದಮೇಲೆ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತಾಕತ್ತು ಇರಬೇಕು. ಅಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ? ಸಂಗಪ್ಪ ಇಟ್ಸ್ ಎ ನೇಮ್. ಓಕೆ, ಸಂಘ ಪರಿವಾರದಿಂದ ಬಂದವ್ರಿಗೆ ಈ ಆ್ಯಡ್ ಇದೆ ಅಲ್ಲ ಸರ್, ಜಾಹೀರಾತು, ಇದು ಯಾವುದು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕೊಟ್ಟಿರೋದು, ಹೌದಲ್ಲ ಸರ್? ಕರೆಕ್ಟ್. ಸೊ ಬೇಸಿಕಲಿ ಇದು ಜಿ ಬಗ್ಗೆ ಮಾತಾಡ್ತಾ ಇದೆ. ಹೌದು, ಅಂದ್ರೆ ನಮ್ಮ ಏನು ಹೊಸ ಹೌದು MG ನರೇಗಾ ವಿರುದ್ಧ ಏನೇನು ತಪ್ಪುಗಳನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಆಕ್ಟ್ ಅಲ್ಲಿ ಇರ್ತಕ್ಕಂಥ ವೈಫಲ್ಯಗಳನ್ನು ಹಾಕಿದ್ದಾರೆ. ಹೌದು, ನೀವು ಡೈರೆಕ್ಟ್ ಕೇಂದ್ರ ಸರ್ಕಾರ ಮೋದಿ ಅವ್ರ ಫೋಟೋ ಇಟ್ಬಿಟ್ಟು ಕೇಳಬೇಕಾಗಿತ್ತು. ಮೋದಿ ಅವ್ರನ್ನೇನು ಕೇಳೋಣ? ಯಾಕೆ ಮೋದಿ ಅವ್ರು ತಂದಿದ್ದು ತಾನೇ ಇದು? ಅಲ್ಲ, ಏನಕ್ಕೆ ಅವ್ರನ್ನ ಪ್ರಮೋಟ್ ಮಾಡ್ಬೇಕಿಲ್ಲ? ನೀವು ಸಂಗಪ್ಪನ್ ಪ್ರಮೋಟ್ ಮಾಡಕ್ಕೆ ನಿಮ್ಗೆ ಏನಾಗ? ಸಂಗಪ್ಪ ಇಸ್ ಜಸ್ಟ್ ಎ ರೋಲ್, ಇಸ್ ಒಂದು ಇಮ್ಯಾಜಿನೇಟಿವ್ ರೋಲ್. ಇಮ್ಯಾಜಿನರಿ ಅಲ್ಲ, ತಂದಿರೋರೇ ಕಣ್ಮುಂದೆ ಇದ್ದಾರೆ. ತಂದಿರೋರು ಹೇಳ್ತಿದೀವಲ್ಲ, ನರೇಂದ್ರ ಮೋದಿ ಅವರೇ ತಪ್ಪು ಮಾಡಿದ್ದಾರೆ ಅಂತ ನೇರವಾಗಿ ಹೇಳ್ತೀವಲ್ಲ, ಆಡ್ಕೊಡೋ ಅವಶ್ಯಕತೆ ಇಲ್ಲ. ಈಗ ನರೇಂದ್ರ ಮೋದಿ ಅವ್ರು ಮಾಡಿರೋದು, ನರೇಂದ್ರ ಮೋದಿ ಅವರು ಇದ್ದಾರೆ, ಅವ್ರನ್ನ ಬಿಟ್ಬಿಟ್ಟು ಒಂದು ಕಾಲ್ಪನಿಕ ಪಾತ್ರ ಅಂತ ಸೃಷ್ಟಿ ಮಾಡಿ ಅವ್ರಿಗೊಂದು ಚಡ್ಡಿ ಮತ್ತೆ ಶರ್ಟ್ ಹಾಕಿಸ್ಬಿಟ್ಟು ಸಂಗಪ್ಪ ಅಂತ ಹೆಸರಿಡೋ ಬದಲಿ ನರೇಂದ್ರ ಮೋದಿ ಅವ್ರದೇ ಫೋಟೋ ಹಾಕಿ ಪ್ರಶ್ನೆ ಕೇಳ್ಬೋದಾಗಿತ್ತಲ್ಲ. ಅಲ್ಲ, ನಾಳೆ ನರೇಂದ್ರ ಮೋದಿ ಅವ್ರನ್ನ ಆ ರೀತಿ ಬಿಂಸಕ್ ಆಗ್ತದಾ? ಅರೆ, ಚಡ್ಡಿ ಹಾಕೊಂಡು ನಿಲ್ಸಕ್ ಆಗ್ತದಾ? ಯಾಕೆ ಅವ್ರೇನು ಚಡ್ಡಿ ಹಾಕೊಂಡೆ ಅವರು ಇವತ್ತು ಪ್ರಧಾನಮಂತ್ರಿಗಳಾಗಿರೋದು, ಅದರಲ್ಲಿ ಅವ್ರಿಗೆ ಯಾವುದೇ ನಾಚಿಕೆ ಇಲ್ಲಪ್ಪ. ಅದನ್ನ ಅವ್ರದ್ದು ಭಾಳ ಧೈರ್ಯದಿಂದ ಹೇಳ್ಕೊಳ್ತಾರೆ. ಈಗೆಲ್ಲ ಪ್ಯಾಂಟಿಗೆ ಬಂದಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ನೀವು ಅವ್ರದೇ ಫೋಟೋ ಹಾಕ್ಬೋದಾಗಿತ್ತಪ್ಪ. ಅವರೇ ತಂದಿರೋದಲ್ವಾ? ಅದನ್ನ ಬಿಟ್ಬಿಟ್ಟು ಗೊತ್ತಿಲ್ದಿರೋ ಕಾಲ್ಪನಿಕ ಫೋಟೋ ಹಾಕಿದೀರಾ, ಇಟ್ಸ್ ಓಕೆ. ಅಲ್ಲ, ಮುಖ್ಯವಾದಂತ ಉದ್ದೇಶ ಏನು ಅಂತ ಅಂದ್ರೆ ಏನು ನಮ್ಮ MG ನರೇಗಾದಲ್ಲಿ ಈಗ ಒಂದು ನಿಮಿಷ, ಮಹಾತ್ಮ ಗಾಂಧೀಜಿ ತಂದಿದ್ದ ಈ ಯೋಜನೆ ಯಾರು?
ಈ ಯೋಜನೆ ಮಹಾತ್ಮ ಗಾಂಧೀಜಿ ತಂದಿದ್ದ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಕೊಟ್ಟಂತ Correct. ಅವರ ಪರಿಕಲ್ಪನೆ, ಇಲ್ಲ ಅಂತ ನಾನು ಗ್ರಾಮ ಹೇಳಿಲ್ಲ. ಸ್ವರಾಜ್ಯದ ಪರಿಕಲ್ಪನೆಯ ಭಾಗವಾಗಿ ಅವರನ್ನ ಹೌದು. ನೆನಪಿಸಿಕೊಳ್ಳೋದಕ್ಕೋಸ್ಕರ ನಾವು ಮಾಡಿರೋದು. ಜನರಿಗೆ ಅರ್ಥ ಮಾಡ್ಸೋಣ, ಇದೇನಾದ್ರೂ ಮಹಾತ್ಮ ಗಾಂಧೀಜಿ ಅವ್ರು ತಂದಿದ್ದ ಯೋಜನೆ ಯಾರು ಇದನ್ನ? ಪಾಪ ಇದೆ, ಅವರು ಈ ಸ್ವಾತಂತ್ರ್ಯ ಬಂದ ನಂತರ ತಿರೋಗ್ಬಿಟ್ರಲ್ಲ, ಕೊಲೆ ಮಾಡ್ಬಿಟ್ರಲ್ಲ ಅವರು. 2004ರಲ್ಲಿ ತಂದಿದ್ದು ಕಾಂಗ್ರೆಸ್ ಗವರ್ನಮೆಂಟ್, ಹೌದಲ್ಲ ಸರ್? ಅವಾಗೇನ್ ಗಾಂಧೀಜಿ ಹೆಸರು ಅಲ್ಲ, ಇಟ್ಟಿರಲಿಲ್ಲ. ಅದಕ್ಕೆ ಮೊದಲು ಇಲ್ಲಿ ಕರ್ನಾಟಕದಲ್ಲಿ ತಂದಿದ್ವಿ ನಾವು ಅದನ್ನ. ಅದು ಅವಾಗೇನ್ ಇಟ್ಟಿರಲಿಲ್ಲ ಗಾಂಧೀಜಿ ಹೆಸರು, ಹೌದಲ್ಲ ಸರ್? ಕೂಲಿಗಾಗಿ ಕಾಳು ಅಂತ ಹೇಳಿ ಅದಾದ್ಮೇಲೆ ಮಾಡಿಫೈ ಮಾಡಿದ್ವಿ. ಅದಾದ್ಮೇಲೆ ಏನ್ 2009ಕ್ಕ ಇಟ್ಟಿದ್ದು? 99 ಅಲ್ಲಿ 99 to 2002 ಟೈಮಲ್ಲಿ ಇಟ್ಟಿದ್ದಾರೆ. ಓಕೆ, ಇಟ್ರಿ. ಗಾಂಧೀಜಿ ಅವರನ್ನ ಮುಂದಿಟ್ಕೊಂಡು ನಿಮ್ಮ ಆರೋಪಗಳನ್ನ ಅವ್ರ ಬಾಯಲ್ಲಿ ಯಾಕೆ ಕೇಳಿಸ್ತೀರಿ, ಗಾಂಧೀಜಿ ಬಾಯಲ್ಲಿ? ಅಲ್ಲ, ಗಾಂಧೀಜಿ ಬಾಯಲ್ಲಿ ಹೇಳಿಸ್ತಾರೆ ಯಾಕೆ ಅಂತಂದ್ರೆ ಗಾಂಧೀಜಿ ಅವರ ಒಂದು ವಿಚಾರಧಾರ ಇದೆಯಲ್ಲ, ವಿಚಾರ ಪರಿಕಲ್ಪನೆ, ಅದಕ್ಕೋಸ್ಕರ ಹೇಳ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಮಹಾತ್ಮ ಗಾಂಧೀಜಿ ಅವರು 1948 ಅಲ್ಲಿ ತೀರೋದಾಗ ಯುನೈಟೆಡ್ ನೇಷನ್ ಅಂದಿನ ಅಲ್ಲಿ ಏನು ಇವರದು ಟ್ರೈಗ್ವಿ ಅಂತ ಇದ್ರು. ಈಗ ನೀವು ವಿಷಯಾಂತರ ಆಗುತ್ತೆ. ವಿಷಯಾಂತರ ಅಲ್ಲ, ಒಂದು 10 seconds ಹೇಳ್ಬಿಟ್ಟು ಮುಂದೆ ಹೋಗ್ತೀನಿ. ಏನು ಬೇಡ, ನೀವು ನನಗೆ ಅಲ್ಲ, ಬೇಡ. ಮಹಾತ್ಮ ಗಾಂಧಿ ಅವರನ್ನ ನನಗೆ ಮಹಾತ್ಮ ಗಾಂಧೀಜಿ ಯಾರು ಅಂತ ನೀವು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಅವ್ರಿಗೆ ಹೇಳ್ಬೇಕು, ಯಾರು BJP ಅವ್ರಿಗೆ. ವಿದೇಶಿಗರು ಹೇಳಿದ್ದು BJP ಹೇಳ್ಬೇಕಾಗಿಲ್ಲ. ಹೇಳ್ಬೇಕಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಈಗ, ಗತಕಾಲದಲ್ಲಿ ಅಥವಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಥವಾ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೆ ಮತ್ತು ಸ್ವಾತಂತ್ರ್ಯ ನಂತರ ನಮ್ಮನ್ನ ಅಗಲಿದಂತ ಹಲವಾರು ಗಣ್ಯರು ಮಹಾತ್ಮರು ಇದ್ದಾರೆ. ಅವರೆಲ್ಲರನ್ನೂ ಕೂಡ ಈಗಿನ ಜನರೇಷನ್ ಗೊತ್ತಿರೋರು ಮಹಾತ್ಮ ಗಾಂಧೀಜಿ. ಅಷ್ಟರ ಮಟ್ಟಿಗೆ ಮಹಾತ್ಮ ಗಾಂಧೀಜಿ ಎಲ್ಲರಿಗೂ ಗೊತ್ತು. ಈಗ ನೀವು ಪಾಯಿಂಟ್ ಬನ್ನಿ ಸ್ವಾಮಿ. ಮಹಾತ್ಮ ಗಾಂಧೀಜಿ ಬಾಯಲ್ಲಿ ಕಾಂಗ್ರೆಸ್ ಮಾತು ಯಾಕೆ ಮಾತಾಡಿಸ್ತಿದ್ದೀರಿ? ಅಲ್ಲ, ಮಹಾತ್ಮ ಗಾಂಧೀಜಿಯವರು ಮಹಾತ್ಮರು ಈ ರೀತಿ ಬಿಜೆಪಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಹೇಳ್ತಾ ಇದ್ದಾರೆ. ಅದೇ ಇದು ರಾಜಕೀಯ, ಒಂದ್ ನಿಮಿಷ ಸರಿ, ಕೇಳಿಸ್ಕೊಳ್ಳಿ. ಬಿಜೆಪಿ ಮಾಡ್ತಾ ಇರೋದೇನು? ಸರಿ, ರಾಜಕೀಯನೇ, ಅದು ಅನ್ಯಾಯ ರಾಜಕೀಯ, ತಾನೇ, ಗಬ್ಬು ಅನ್ಯಾಯನೇ. ರಾಜಕೀಯ. ಹೌದು, ರಾಜಕೀಯ ಹೊಲಸೆದ್ದು ಗಬ್ಬೆದ್ದು ನಾರ್ತಾ ಇದೆ. ಹೌದು, ಬೇಡ. ಹಾಳು ಮಾಡ್ತಾ ಇದ್ದಾರೆ. ರಾಜಕೀಯನ ಮಹಾತ್ಮ ಗಾಂಧೀಜಿ ಅವ್ರ ಬಾಯಲ್ಲಿ ಯಾಕೆ ಗಬ್ಬೆಬ್ಬಿಸ್ತಿದ್ದೀರಿ? ಹೌದು, ಮಹಾತ್ಮ ಗಾಂಧೀಜಿಯ ಯಾಕೆ ಎಬ್ಬಿಸ್ತಿದ್ದೀರಿ? ಮಹಾತ್ಮ ಗಾಂಧೀಜಿಯನ್ನು 2ನೇ ಬಾರಿ ಕೊಲೆ ಮಾಡಿದ್ರು ಬಿಜೆಪಿ ಅವರು. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವನ್ನ 2ನೇ ಸರಿ ಕೊಲೆ ಮಾಡಿ ಮಹಾತ್ಮ ಗಾಂಧೀಜಿಯವರ ಆ ಪರಿಕಲ್ಪನೆಯನ್ನೇ ಹಾಳು ಮಾಡಕ್ಕೆ ಹೊರಟಿರ್ತಕ್ಕಂಥ ಬಿಜೆಪಿ ಅವ್ರಿಗೋಸ್ಕರ ರಾಜಕೀಯ ಮಾಡ್ತಿದ್ದಾರೆ, ನೀವು ರಾಜಕೀಯ ಮಾಡ್ತಿದ್ದಾರೆ. ಅಲ್ಲ, ರಾಜಕೀಯ ಮಾಡಕ್ಕೆ ಬಂದಿರೋದು ನಾವಿಲ್ಲಿ. ನೀವು ಬಿಜೆಪಿ ಆಯ್ತು, ಕಾಂಗ್ರೆಸ್ ಆಯ್ತು, ನಿಮ್ಮ ರಾಜಕೀಯದ ತೆವಲಿಗೆ ನನ್ನ ಪ್ರಶ್ನೆ ಅಲ್ಲ, ನನ್ನ ಮಾತಲ್ಲ ಇದು. ಇದನ್ನ ಆರ್ ಅಶೋಕ್ ಅವ್ರು ಬಳಸಿರೋ ಪದ. ಗಾಂಧೀಜಿ ಅವ್ರನ್ನ ಯಾಕೆ ಬಳಸ್ಕೊತಿದ್ದೀರಿ? ರಾಹುಲ್ ಗಾಂಧೀಜಿಗೆ ಬಾಯಿ ಇಲ್ವಾ? ರಾಹುಲ್ ಗಾಂಧಿ ಅವ್ರಿಗೆ ಬಾಯಿ ಇಲ್ವಾ? ಪ್ರಿಯಾಂಕಾ ಗಾಂಧಿಗೆ ಬಾಯಿ ಇಲ್ವಾ? ಸೋನಿಯಾ ಗಾಂಧಿ ಅವ್ರಿಗೆ ಬಾಯಿ ಇಲ್ವಾ? ಸಿದ್ದರಾಮಯ್ಯನವ್ರಿಗೆ ಬಾಯಿ ಇಲ್ವಾ? DK ಶಿವಕುಮಾರ್ ಅವ್ರಿಗೆ ಬಾಯಿ ಇಲ್ವಾ? ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬಾಯಿ ಇಲ್ವಾ? ಬೆಳಗಿನ ಸಂಜೆ ಮಟ್ಟ ಒಂದೇ ರಾಜಕೀಯ ಮಹಾತ್ಮ ಗಾಂಧೀಜಿನ ಕರ್ಕೊಂಡ್ ಬಂದು ಮಹಾತ್ಮ ಗಾಂಧೀಜಿ ಅವ್ರನ್ನ ರಾಜಕೀಯಕ್ಕೆ ಎಳತಂದು ಇಡೀ ಪ್ರಪಂಚಕ್ಕೆ ಅಹಿಂಸಾ ಧರ್ಮವನ್ನ ಕೊಟ್ಟಂತ ಮಹಾತ್ಮ ಗಾಂಧೀಜಿ ಅವ್ರನ್ನ ಕೊಲೆ 2ನೇ ಬಾರಿ ಕೊಲೆ ಮಾಡಿದಂತ ಬಿಜೆಪಿ ಅವ್ರಿಗೆ ಇಡೀ ಪ್ರಪಂಚ 2007ರಲ್ಲಿ ಏನು ಮಹಾತ್ಮ ಗಾಂಧೀಜಿ ಹೆಸರನ್ನೇ ತೆಗೆದಾಕ್ತಾ ಇದ್ದಾರೆ. ಇದು 2007ರಲ್ಲಿ ಯುನೈಟೆಡ್ ನೇಷನ್ ವಿಶ್ವ ಅಹಿಂಸಾ ದಿನವನ್ನಾಗಿ, ಪ್ರಪಂಚದಲ್ಲಿ ಅಹಿಂಸಾ ದಿನವನ್ನಾಗಿ ಆಚರಿಸ್ತಾ ಇದೆ. ಯಾಕೆ ಮಾಡ್ತಾ ಇದ್ದಾರೆ? ಅದೇ ಮಹಾತ್ಮ ಗಾಂಧೀಜಿಯವರ ಅಂದ್ರೆ ಇವರ ಮೂಲ ಉದ್ದೇಶ ಏನು ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಸಾಧನೆಯನ್ನ ಈ ದೇಶದಿಂದ ಆಚರಿಸ್ತಾರೆ. ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಿ ಅಂದ್ರೆ, ಇವಾಗ ಗಾಂಧೀಜಿ ಅಂದ್ರೆ ಮನ್ರೇಗಾ ಅಲ್ವಾ ಸರ್? ಮನ್ರೇಗಾ ತೆಗೆದು ಈಗ ಏನು VB ಜಿ ರಾಮ್ಜಿ ಮಾಡಿದ್ದಾರೆ. ಹೌದು, ಯಾಕೆ ಅಂದ್ರೆ